ಟ್ರೇಡಿಂಗ್ ಮಾರ್ಕೆಟ್ ಸ್ವಾಗತ. ಟೋಟಲ್ 20 ಪಾಯಿಂಟ್ಸ್ ಕವರ್ ಮಾಡ್ತಾರೆ ಅಂತ ಟ್ರೇಡಿಂಗ್ ಅಲ್ಲಿ. ಟ್ರೇಡಿಂಗ್ ಅಂದ್ರೆ ಟ್ರೇಡಿಂಗ್ ಹೆಂಗೆ ಮಾಡಬೇಕು ಹಿಂಗೆಲ್ಲ ನೋಡಿದ್ರೆ ಪೂರ ತಂದಿನ ವಿಡಿಯೋನಲ್ಲಿ ಕೊನೆಯ ವಿಡಿಯೋ ನೋಡಿದ್ರು. ಟೋಟಲ್ ಈ ವಿಡಿಯೋನಲ್ಲಿ 10 ಪಾಯಿಂಟ್ಸ್ ಕವರ್ ಮಾಡ್ತೀನಿ, ಮುಂದಿನ ವಿಡಿಯೋನಲ್ಲಿ 10 ಪಾಯಿಂಟ್ ಕವರ್ ಮಾಡ್ತೀನಿ. ಟೋಟಲ್ ಆಗಿ 20 ಪಾಯಿಂಟ್ಸ್ ಕವರ್ ಆಗುತ್ತೆ. ಟ್ರೇಡಿಂಗ್ ಹೆಂಗೆ ಮಾಡಬೇಕು ಹೆಂಗೆಲ್ಲ ಕ್ಯಾಪಿಟಲ್ ಎಷ್ಟು ಬೇಕು, ಟ್ರೇಡಿಂಗ್ ರೊಕ್ಕ ಆಗುತ್ತೆ ಇಲ್ವಾ, ಈ ವಿಡಿಯೋದಲ್ಲಿ ಪೂರ ಮಾಹಿತಿ ಸಿಗುತ್ತೆ. 10 ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೋಬಹುದು. ಪೂರ ಟ್ರೇಡಿಂಗ್ನಲ್ಲಿ ಹೆಂಗೆ ಮಾಡಬೇಕು ಹೆಂಗೆಲ್ಲ ಈ ವಿಡಿಯೋನಲ್ಲಿ ಪೂರ ಮಾಹಿತಿ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಲಿ, ಟೈಮ್ ಅಷ್ಟು ಮಾಡೋದು ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಇಂಟ್ರೊಡಕ್ಷನ್, ಒಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ನೋಡೋಣ ಅಂತ 10 ಪಾಯಿಂಟ್ಸ್ ಹೇಳ್ತೀರಂತ. ಟೈಮ್ ಅಷ್ಟು ಮಾಡಲ್ಲ. ಫಸ್ಟ್ ನೋಡ್ಬೋದು ಇಂಟ್ರೊಡಕ್ಷನ್ ಆಫ್ ಟ್ರೇಡಿಂಗ್, ಸೆಕೆಂಡ್ ಹೌ ಟ್ರೇಡಿಂಗ್ ವರ್ಕ್ಸ್ ಆ್ಯಂಡ್ ಕ್ಯಾಪಿಟಲ್ ಎಷ್ಟು ಬೇಕು ಟ್ರೇಡಿಂಗ್ನಲ್ಲಿ, ಮತ್ತು ಟೈಪ್ಸ್ ಆಫ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್ ಎಷ್ಟು ಟೈಪ್ಸ್ ಇದಾವೆ, ಮತ್ತು ಸ್ಟೈಲ್ಸ್ ಆಫ್ ಟ್ರೇಡಿಂಗ್ ಎಷ್ಟು ಸ್ಟೈಲ್ಸ್ನಾಗ ಮಾಡ್ಬೋದು ನೀವು ಟ್ರೇಡಿಂಗ್, ಮತ್ತು ಸಪೋರ್ಟ್ ಆ್ಯಂಡ್ ರಿಜಿಸ್ಟರ್ಸ್ ಏನು, ಮತ್ತು ಬ್ಯಾಕ್ ಟೆಸ್ಟಿಂಗ್ ಪೂರ ಲರ್ನ್ ಮಾಡಿದ್ರೆ 2 ಇಯರ್, ಮತ್ತು ನಾ ವರ್ಚುವಲ್ ಮನಿ ಮಾಡಬೇಕು ರಿಯಲ್ ಮನಿ ಮಾಡಬೇಕು ಈ ವಿಡಿಯೋನಲ್ಲಿ ಪೂರ ಹೇಳ್ತೀನಿ ಅಂತ. ಅಂಡರ್ಸ್ಟ್ಯಾಂಡ್ ಆಫ್ ಕ್ಯಾಂಡಲ್ಸ್ಟಿಕ್ ಬಗ್ಗೆ ಒಂದು ವಿಡಿಯೋ ತೊಗೊಂಬರ್ತೀನಿ ಅಂತ ನೀವು ಕಮೆಂಟ್ ಹಾಕ್ರಿ. ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಪರ್ ಟ್ರೇಡ್ ಎಷ್ಟು ಮಾಡಬೇಕು, ಒಂದು ದಿವ್ಸನಾಗ ಎಷ್ಟು ಮಾಡಬೇಕು, 1 ಡೇನಲ್ಲಿ 5 ಟ್ರೇಡ್ 3 ಟ್ರೇಡ್ 2 ಟ್ರೇಡ್ ನೀವು ಎಷ್ಟು ಟ್ರೇಡ್ ಮಾಡಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡಬೇಕು. ಹೌ ಟು ಟ್ರೇಡಿಂಗ್ 100 ರೂಪಾಯಿನಲ್ಲಿ ಟ್ರೇಡ್ ಮಾಡ್ಬೋದು. ಇದು ಹೌ ಟು ಟ್ರೇಡಿಂಗ್ ಓನ್ಲಿ ಸ್ಟಾರ್ಟ್ 100 ರೂಪೀಸ್ ನೀವು ಟ್ರೇಡ್ ಮಾಡ್ಬೋದು. ಇಲ್ಲ ಮುಂದಿನ ವಿಡಿಯೋ ತೊಗೊಂಬರ್ತೀನಿ ಅಂತ 100 ರೂಪೀಸ್ ಕ್ರಿಪ್ಟೋ ಕರೆನ್ಸಿನಲ್ಲಿ ಹೇಗೆ ಮಾಡ್ಬೇಕು ಹೆಂಗಿಲ್ಲ ಅಂತ. ಟೈಮ್ ಅಷ್ಟು ಮಾಡಲ್ಲ, ಸ್ಟಾರ್ಟ್ ಮಾಡೋಣ. ಅದು ಬೇಸಿಕ್ ಹೇಳ್ತಿರೋದು ಇಂಟ್ರೊಡಕ್ಷನ್ ವರ್ಕ್ ಹೆಂಗೆ ಆಗುತ್ತೆ ಅಂತ. ಕಡಿಮೆ ಪ್ರೈಸಾಗ ಬಾಯ್ ಮಾಡಬೇಕು, ಜಾಸ್ತಿ ಪ್ರೈಸಾಗ ಸೇಲ್ ಮಾಡಬೇಕು, ಜಾಸ್ತಿ ಪ್ರೈಸಾಗ ಸೇಲ್ ಮಾಡಬೇಕು, ಕಡಿಮೆ ಪ್ರೈಸಾಗ ಬಾಯ್ ಮಾಡಬೇಕು. ಏನು ಡಿಫ್ರೆಂಟ್ ಐತಂದ್ರೆ ಬಾಯ್ ಪ್ರೈಸಾಗ ಜಾಸ್ತಿ ಕಡಿಮೆ ಇರಬೇಕು, ಜಾಸ್ತಿ ಪ್ರೈಸಾಗ ಸೇಲ್ ಮಾಡಿದ್ದ ಅದು ಪ್ರಾಫಿಟ್ ಇರಬೇಕು. ಇದು ಡಿಫ್ರೆಂಟ್ ಇದೆ ಟ್ರೇಡಿಂಗ್ ಅಲ್ಲಿ. ಇಷ್ಟೇ. ನಂಬರ್ 2 ಹೌ ಟ್ರೇಡಿಂಗ್ ವರ್ಕ್ಸ್, ಟ್ರೇಡಿಂಗ್ ಹೇಗೆ ವರ್ಕ್ ಆಗುತ್ತೆ ಈ ವಿಡಿಯೋನಲ್ಲಿ ಪೂರ ಮಾಹಿತಿ ಸಿಗುತ್ತೆ ಹೇಗೆ ಇಲ್ಲ ಅಂತ. ಇನ್ನೊಂದು ಎಕ್ಸಾಂಪಲ್, ಟ್ರೇಡರ್ ಒಂದು ಅರ್ಬಿ ಶಾಪ್ ಇರುತ್ತೆ. ಅರ್ಬಿ ಶಾಪ್ ಅದು ಕರ್ನಾಟಕನಲ್ಲಿ ಇದೆ. ಕರ್ನಾಟಕದಿಂದ ಆಗ್ರಾ ಕಳಿಸ್ತಾನೆ. ಆಗ್ರಾ ಕಳಿಸಿದ ಪ್ರೈಸ್ ಜಾಸ್ತಿ ಆಗುತ್ತೆ. ಹೇಗಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಕರ್ನಾಟಕ ಪ್ರೈಸ್ ಕಡಿಮೆ ಇದೆ ಅರ್ಬಿ ಶಾಪಿಂದ, ಈ ಆಗ್ರಾ ಕಳಿಸಿದ ಪ್ರೈಸ್ ಜಾಸ್ತಿ ಇದೆ. ಏನು ಡಿಫ್ರೆಂಟ್ ಇದೆ, ಕಡಿಮೆ ಪ್ರೈಸ್ನಾಗ ಬಾಯ್ ಮಾಡಬೇಕು, ಜಾಸ್ತಿ ಪ್ರೈಸ್ನಾಗ ಸೇಲ್ ಮಾಡಬೇಕು. ಇದು ಡಿಫ್ರೆಂಟ್ ಇದೆ, ಮಾರ್ಜಿನ್ ಪ್ರಾಫಿಟಲ್ಲಿ ಬರುತ್ತೆ. ಇದನ್ನ ನೋಡ್ಬೋದು, ಶೇರ್ ಮಾಡಿ ನೀವು ಬಾಯ್ ಮಾಡ್ಬೋದು. ಅದಕ್ಕಂತಾರೆ ಟ್ರೇಡಿಂಗ್ನಲ್ಲಿ ಡಿಜಿಟಲ್ ಏರಿಯಾನಲ್ಲಿ ಏನಾಗುತ್ತೆ, ಡಿಜಿಟಲ್ ಏರಿಯಾನಲ್ಲಿ ಅದು ನೀವು ಶೇರ್ ಬಾಯ್ ಮಾಡಿ ಸೇಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 10,000ದಿಂದ ನೀವು ಸ್ಟಾರ್ಟ್ ಮಾಡ್ಬೋದು. 10,000ದಿಂದ ನೀವು ಅದು ಪ್ರಾಫಿಟಬಲ್ ಆಗ್ಬೋದು 11,000 ಮಟ್ಟ, 11,000 ಮಟ್ಟ ಅಂತಂದ್ರೆ 1,000 ಮಟ್ಟ ಪ್ರಾಫಿಟಬಲ್ ಆಗ್ಬೋದು. ಇದು ಟ್ರೇಡಿಂಗ್ ಅಂತ. ಟ್ರೇಡಿಂಗ್ ಡಿಫ್ರೆಂಟ್ ಇದೆ ನೋಡ್ಬೋದು. ಅದು ರಿವರ್ಸ್ ಆತಂದ್ರೆ ಮಾರ್ಕೆಟ್ 10,000ದಿಂದ ನೀವು ರಿವರ್ಸ್ ಆಗ್ಬೋದು, 2,000 ಮಟ್ಟ ನೀವು ಲಾಸ್ ಆಗ್ಬೋದು. ಅನ್ಕೊಂಬಿಟ್ಟ ನೀವು ಹೋಲ್ಡ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಟ್ರೇಡಿಂಗ್ ಅಂತ. ಟ್ರೇಡಿಂಗ್ನಲ್ಲಿ ಪ್ರಾಫಿಟ್ ಲಾಸ್ ಇದೆ. ಫಾರ್ ಎಕ್ಸಾಂಪಲ್ ಬಾಯ್ 10,000 ಸೇಲ್ 2,000 ಮಾಡೋ ಡಿಫ್ರೆಂಟ್ ಏನಿದೆ, 2,000 ಮಟ್ಟ ನೀವು ಲಾಸ್ ಆಗ್ಬೋದು. ಇದು ನೀವು ಹೋಲ್ಡ್ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಹೋಲ್ಡ್ ಮಾಡ್ತೀರ ಅಷ್ಟು ಮಟ್ಟ ನೀವು ಲಾಸ್ ಹೋಗ್ಬೋದು. ಇದಕ್ಕೆ ಟ್ರೇಡಿಂಗ್ ಅಂತ. ಟ್ರೇಡಿಂಗ್ನಲ್ಲಿ ಡಿಫ್ರೆಂಟ್ ಇದೆ. ಮತ್ತು ಕ್ಯಾಪಿಟಲ್ ಏನು ಬೇಕು, ಕ್ಯಾಪಿಟಲ್ ನೀವು ಜಾಸ್ತಿ ಇತ್ತಂದ್ರೆ ನೀವು ರಿಸ್ಕ್ ಜಾಸ್ತಿ ಹೋಗುತ್ತೆ ಅಂತಂದ್ರೆ ಕ್ಯಾಪಿಟಲ್ ನೀವು ಚಲೋ ಇರಬೇಕು. ಕ್ಯಾಪಿಟಲ್ ಇಂತ ನೀವು ರಿಸ್ಕ್ ಬರುತ್ತೆ, ರಿಸ್ಕಿಂದ ನೀವು ಚಲೋ ಅಮೌಂಟ್ ಗಳಿಸ್ಬೋದು. ಆ್ಯಂಡ್ ಟೈಪ್ಸ್ ಆಫ್ ಮಾರ್ಕೆಟಿಂಗ್ ನೋಡ್ಬೋದು. ಈಕ್ವಿಟಿ ಟ್ರೇಡಿಂಗ್ ಸ್ಟಾಕ್ನಲ್ಲಿ ನೋಡಿರ್ಬೋದು. ರಿಲಯನ್ಸ್, HDFC, TCS, ITC ಈ ಶೇರ್ನಲ್ಲಿ ಬಾಯ್ ಮಾಡಿ ಸೇಲ್ ಮಾಡ್ಬೋದು. ಕಮ್ಯುನಿಟಿ ಮಾರ್ಕೆಟ್ನಲ್ಲಿ ನೋಡ್ಬೋದು ಗೋಲ್ಡ್, ಸಿಲ್ವರ್, ಆಯಿಲ್, ಕಾಟನ್ ಆ್ಯಂಡ್ ಗ್ಯಾಸ್. ಆ್ಯಂಡ್ ಕರೆನ್ಸಿ ಮಾರ್ಕೆಟ್ನಲ್ಲಿ ಫಾರಿನ್ ಎಕ್ಸ್ಚೇಂಜ್ ನೀವು ವರ್ಲ್ಡ್ ಮಾಡ್ತೈತಿ. ಇದು ಅಪ್ರೂವ್ ಕೊಟ್ಟೈತಿ RBI. ಇದು ಫಾರೆಕ್ಸ್ ನೀವು ಮಾಡ್ಬೋದು. ಯಾವ್ಯಾವ ನೋಡ್ಬೋದು, ಫಸ್ಟ್ ಜೆರೋದಾ, ಏಂಜಲ್ ಒನ್, HDFC ಆ್ಯಂಡ್ ಶೇರ್ಖಾನ್, ICICI ಬ್ಯಾಂಕ್ ಆ್ಯಂಡ್ ಆಕ್ಸಿಸ್ ಬ್ಯಾಂಕ್. ನೀವು ಇದರಲ್ಲಿ ಫಾರೆಕ್ಸ್ ಕರೆನ್ಸಿ ಮಾಡ್ಬೋದು. ಆ್ಯಂಡ್ ಇದು ನೋಡ್ಬೋದು, ಇದು ಕರೆನ್ಸಿ ಅಪ್ರೂವಲ್ ಐತಿ. ಆ್ಯಂಡ್ ಡೆರಿವೇಟಿವ್ ಮಾರ್ಕೆಟ್ನಲ್ಲಿ ನೋಡ್ಬೋದು ಫ್ಯೂಚರ್ ಆಪ್ಷನ್. ಫ್ಯೂಚರ್ನ ಪ್ರೀವಿಯಸ್ ವಿಡಿಯೋನ ತೆಗ್ದಂತ. ಕ್ರಿಪ್ಟೋ ಕರೆನ್ಸಿ ನೋಡ್ಬೋದು, ವರ್ಲ್ಡ್ ಮಾಡ್ತೈತಿ. ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್, ETM, TTM, BNB, XRT ಈ ಪ್ಲಾಟ್ಫಾರ್ಮ್ ನೋಡ್ಬೋದು. ಪ್ಲಾಟ್ಫಾರ್ಮ್ ಮತ್ತು ವರ್ಜನ್ ಆ್ಯಂಡ್ ಬೈನಾನ್ಸ್ ಆ್ಯಂಡ್ ಸ್ವಿಚ್ಕೋಪೇರ್ ಆ್ಯಂಡ್ ಜೆರ್ಪೆಕ್ಸ್ ಈ ಪ್ಲಾಟ್ಫಾರ್ಮ್ನಲ್ಲಿ ಮಾಡ್ಬೋದು. ಟೈಪ್ಸ್ ಆಫ್ ಸ್ಟೈಲ್ಸ್, ಟ್ರೇಡಿಂಗ್ ಎಷ್ಟು ಟೈಪ್ಸ್ ನೋಡ್ಬೋದು. ಟ್ರೇಡಿಂಗ್ ಹೆಂಗೆ ವೆಸ್ಟ್ ಮಂದಿ ಮಾಡ್ತಾರಂತ ನೋಡಿ. ಸ್ಕ್ಯಾಲ್ಪಿಂಗ್ ಅಂತ ನೋಡ್ಬೋದು. ನೀವು 5 ಸೆಕೆಂಡಿಂದ ನೀವು 2-3 ಮಿನಿಟ್ ಹೋಲ್ಡ್ ಮಾಡ್ಬೋದು. ಈ ಸ್ಕ್ಯಾಲ್ಪಿಂಗ್ ಅಂತ ನೀವು ಎಕ್ಸಿಟ್ ಮಾಡ್ಬೋದು. ಆ್ಯಂಡ್ ಸ್ಕ್ಯಾಲ್ಪಿಂಗ್ನಲ್ಲಿ ನೋಡ್ಬೋದು. ಇದು ಡೇ ಟ್ರೇಡಿಂಗ್ನಲ್ಲಿ ಹೋಲ್ ಡೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಪ್ರಾಫಿಟಬಲ್ ತೆಗಿತು. 5 ಮಿನಿಟ್ ಅವರ್ 5 ಮಿನಿಟ್ BTS ಎಷ್ಟು ಬಿಟ್ಟು 2 ಡೇಸ್ ಮಟ್ಟ ನೀವು ಹೋಲ್ಡ್ ಮಾಡಿ ನೀವು ಪ್ರಾಫಿಟಬಲ್ ಆಗ್ಬೋದು. ಇದು ನೆಕ್ಸ್ಟ್ ಡೇ ಅಂದ್ಕೊಂಬಿಟ್ಟು ನೀವು ಪ್ರಾಫಿಟಬಲ್ ಆಗ್ಬೋದು. ಇನ್ನು ಆ್ಯಂಡ್ BTST ಆ್ಯಂಡ್ ಸ್ವಿಂಗ್ ಟ್ರೇಡಿಂಗ್ನಲ್ಲಿ ನೋಡ್ಬೋದು. ನೀವು 2 ಡೇ ಮತ್ತು 3 ವೀಕ್ ಅಂತ ಹೋಲ್ಡ್ ಮಾಡಿ ನೀವು ಪ್ರಾಫಿಟಬಲ್ ಆಗ್ಬೋದು. ಪೊಸಿಷನ್ ಟ್ರೇಡಿಂಗ್ ಅಂತ 2-10 ಮಂತ್ ನೀವು ಹೋಲ್ಡ್ ಮಾಡಿ. ಆ್ಯಂಡ್ ಶಾರ್ಟ್ ಇನ್ವೆಸ್ಟ್ಮೆಂಟ್ 1 to 5 ಇಯರ್ ಮಟ್ಟ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು.
ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂದ್ರೆ ಏನು? ಸಪೋರ್ಟ್ ಮೀನ್ಸ್ ಎಕ್ಸಾಂಪಲ್ ಕೊಡ್ತೀನಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಸ್ವಿಂಗ್ ಹೈ ಸ್ವಿಂಗ್ ಲೋ. ಫಾರ್ ಎಕ್ಸಾಂಪಲ್ ಸಪೋರ್ಟ್ ಯಾಕೆ ಯೂಸ್ ಮಾಡ್ತಾರೆ? ಟ್ರೇಡಿಂಗ್ನಲ್ಲಿ ಎಂಟ್ರಿ ಪಾಯಿಂಟ್ ನೋಡಕ್ಕೆ ಯೂಸ್ ಮಾಡ್ತಾರೆ. ಸಪೋರ್ಟ್ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಕ್ಯಾಂಡಲ್ ನೋಡಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಕೊಟ್ಟಂತಂದ್ರೆ ನೀವು ಈಗ ಸಪೋರ್ಟ್ ಬೇಕಂತಂದ್ರೆ ಎಂಟ್ರಿ ಪಾಯಿಂಟ್ ಬೇಕಂತಂದ್ರೆ ಎಲ್ಲಿ ಇಂಟ್ರಿ ಮಾಡಬೇಕು, ನಾವು ಸ್ಟಾಕ್ ಎಲ್ಲಿ ತಗೋಬೇಕು, ಕ್ಯಾಂಡಲ್ಸ್ಟಿಕ್ ಬಗ್ಗೆ ಬಗ್ಗೆ ಒಂದು ಪ್ರಾಪರ್ ಆಗಿ ಒಂದು ವಿಡಿಯೋ ತೊಗೊಂಬರ್ತೀನಿ ಅಂತ. ಸಪೋರ್ಟ್ ಅಂತಂದ್ರೆ ನೀವು ಪ್ರೀವಿಯಸ್ ಕ್ಯಾಂಡಲ್ ಟ್ರೇಡ್ ಲೈನ್ ಡ್ರಾ ಮಾಡಿ ಅದು ಬ್ರೇಕ್ಔಟ್ ಆತಂದ್ರೆ ನೀವು ಎಂಟ್ರಿ ಪಾಯಿಂಟ್ ನೀವು ಮಾಡ್ಬೋದು. ಇಲ್ಲಾಂದ್ರೆ ನೀವು ಬ್ರೇಕ್ಔಟ್ ಆಗಿಲ್ಲ, ಅದು ಬ್ರೇಕ್ಔಟ್ ಫಾಲ್ಸ್ ಇರ್ಬೋದು, ಟ್ರೂನೂ ಇರ್ಬೋದು, ಯಾವ ಟೈಪ್ಸ್ ಅದಾವೆ ಬ್ರೇಕ್ಔಟ್. ಮತ್ತು ಈಗ ಬ್ಯಾಕ್ ಟೆಸ್ಟಿಂಗ್ ಹೆಂಗೆ ಮಾಡಬೇಕು, ಹೇಗಿಲ್ಲ ಅಂತ ಈ ಒಂದು ವಿಡಿಯೋ ತೆಗೆದಿನ ಅಂತ ನೋಡ್ಬೋದು. ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು. ನೋಡ್ರಿ ನಾ ಇವತ್ತು ಕುಂತು ಬ್ಯಾಕ್ ಟೆಸ್ಟಿಂಗ್ ಮಾಡಿದೆ. ಯಾವ ವೆಬ್ಸೈಟ್ ಅಂತ ನಾನು ಹೇಳ್ತೇನೆ ಅಂತ, ಈ ಟ್ರೇಡಿಂಗ್ ವ್ಯೂ ಅಂತ ಆ್ಯಪ್ ಇದೆ, ಅದು ಹೋಗಿ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದು. ನಿಮ್ಗೆ ಐಡಿಯಾ ಬರುತ್ತೆ ಸೈಕಾಲಜಿ ಹೇಗೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಪ್ರಿವಿಯಸ್ನ ಕ್ಯಾಂಡಲ್ ನೋಡಿದೆ, ಪ್ರಿವಿಯಸ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿತ್ತು, ಒಂದು ನೋಡಿರ್ಬೋದು. ಪ್ರಿವಿಯಸ್ ಕ್ಯಾಂಡಲ್ ಒಂದು ಸ್ವಲ್ಪ ಬ್ರೇಕ್ಔಟ್ ಆಗಿತ್ತು, ನಾ ಸಪೋರ್ಟ್ ಡಿಸ್ಟೆನ್ಸ್ ಹಾಕಿ ನಾ ಒಂದು ಬ್ರೇಕ್ಔಟ್ ತೊಗೊಂಡೆ, ಬ್ರೇಕ್ಔಟ್ ಆಗಿತ್ತಾರೆ. ಹಾಗೆ ನಾ ಪ್ರಿವಿಯಸ್ ಕ್ಯಾಂಡಲ್ಗಿಂದ ನಾವು ಬ್ರೇಕ್ ಟೆಸ್ಟ್ ಮಾಡತ್ತಿದ್ದೆ. ಬ್ರೇಕ್ ಟೆಸ್ಟ್ ಒಂದು ಐಡಿಯಾ ಬರುತ್ತೆ ನಿಮಗೆ, ಒಂದು ಅಷ್ಟು ಮಟ್ಟ ನೀವು ಟಾರ್ಗೆಟ್ ರೀಚ್ ಆಗ್ಬೋದು. ಇಲ್ಲ ನಾರ್ಮಲ್ ವಿಡಿಯೋ ಬ್ಯಾಕ್ ಟೆಸ್ಟಿಂಗ್ ಆಗಿ ಮಾಡ್ತದಂತ, ನೀವು ಸೈಕಾಲಜಿನಲ್ಲಿ ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದು. ಆ್ಯಂಡ್ ಕ್ಯಾಂಡಲ್ಸ್ಟಿಕ್ ಪ್ರಾಪರ್ ಆಗಿ ಒಂದು ವಿಡಿಯೋ ತೊಗೊಂಬರ್ತೀನಿ ಅಂತ ನೀವು ಕಮೆಂಟ್ ಹಾಕಿರಿ. ಒಂದು ಇನ್ಸ್ಟಾಗ್ರಾಮ್ ಇಟ್ಟು ನೀವು ಫಾಲೋ ಮಾಡ್ಬೋದು ನೋಡಿ ಇನ್ಸ್ಟಾಗ್ರಾಮ್. ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪರ್ ಡೇ ಟ್ರೇಡಿಂಗ್ ಎಷ್ಟು ಮಾಡ್ಬೇಕು, ಒನ್ ಮಾಡ್ಬೇಕು, 2 ಮಾಡ್ಬೇಕು, 5-10 ಮಾಡ್ಬೇಕು ಟ್ರೇಡಿಂಗ್ ಪರ್ ಡೇ. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ರಿ ನೀವು. ಆ್ಯಂಡ್ ಹೌ ಟ್ರೇಡಿಂಗ್ 100 ರೂಪೀಸ್ 100 ರೂಪಾಯಿನಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ಟ್ರೇಡ್ ಮಾಡ್ಬೋದಾ, ಅದು ಪ್ರಾಪರಾಗಿ ವಿಡಿಯೋ ತೊಗೊಂಬರ್ತಾನಂತೆ. ಕ್ರಿಪ್ಟೋ ಕರೆನ್ಸಿಗೂ ತೊಗೊಂಬರ್ತಾನಂತ. ಕ್ರಿಪ್ಟೋ ಕರೆನ್ಸಿನಲ್ಲಿ ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಂಗೆ ಟ್ರೇಡಿಂಗ್ ಮಾಡ್ಬೇಕು, ಹೆಂಗೆಲ್ಲ ಅಂತ ಮುಂದಿನ ವಿಡಿಯೋ ಸಿಗೋಣ ಅಂತ. ಬಾಯ್.